ಅಣ್ಣ ನಾನೇ ಗೊತ್ತು ಯಾರು ನಿನ್ ಮಾಂಸ ಕದ್ದಿರೋದಂತ. ಆದ್ರೆ ನೀನ್ ಪ್ರಾಮಿಸ್ ಮಾಡು, ನಾನು ಹೇಳಿದ್ದಂತ ಹೇಳ್ಬೇಡ, ಇಲ್ಲ ಅಂದ್ರೆ ಕೊಂದ್ಬಿಡ್ತಾಳೆ ಅವಳು. ಏನೂ ಆಗಲ್ಲ ಬಿಡು, ನೀನ್ ಹೇಳು ನನಗೆ ಯಾರು ನನ್ನ ಮಾಂಸ ಕದ್ದಿದ್ದು. ಸರಿ, ನಾನು ನೋಡ್ದೆ ಚಿಂಕಿ ಹತ್ತು ನಿನ್ನ ಮಾಂಸ ತುಂಡನ್ ಕತ್ಕೊಂಡೋಯ್ತು. ಹಾ ಹಂಗಂತ ಅನ್ಕೊಂಡು ನರಿ ಅಲ್ಲಿಂದ ಹೊರಡಿ ಆ ಹದ್ದಿನ ಬಳಿ ಹೋಗುತ್ತೆ. ಹಾ ವಾವ್, ನನ್ನ ಮಾಂಸದ ತುಂಡನ್ನ ನೀನ್ ತಿಂತಾ ಇದ್ದೀಯಾ? ಕದಿಯಕ್ ಮರ್ಯಾದೆ ಇಲ್ವಾ ನಿಂಗೆ? ನಾನು ಕಳ್ತನ ಮಾಡಿಲ್ಲ. ನಾನು ನಿದ್ದೆಯಿಂದ ಎದ್ದು ನೋಡಿದಾಗ ಇದು ನನ್ನ ಮನೆಯಲ್ಲೇ ಇತ್ತು. ಅದೇನ್ ಹಾರ್ಕೊಂಡ್ ಬಂತ? ಅವರಿಬ್ಬರ ಮಧ್ಯೆ ದೊಡ್ಡ ಜಗಳನೆ ಶುರುವಾಗತ್ತೆ. ಎಲ್ಲ ಜಂತುಗಳು ಮತ್ತು ಪಕ್ಷಿಗಳು ಎಲ್ಲರೂ ಅಲ್ಲಿಗೆ ಬಂದ್ಬಿಡ್ತಾರೆ. ಐಡಿಯಾ ವರ್ಕ್ ಆಗ್ತಾ ಇದೆ. ಆಮೇಲೆ ಈ ರೀತಿ ಅದು ಎಲ್ಲರ ಮಾಂಸವನ್ನು ಕಳ್ತನ ಮಾಡ್ಕೊಂಡು ಅದು ಪಕ್ಷಿಗಳ ಮನೆಯಲ್ಲಿ ಇರ್ತಾ ಇತ್ತು. ಪಕ್ಷಿಗಳ ಮೇಲೆ ದೌರ್ಜನ್ಯ ಮಾಡಿ ಅದು ಜಂತುಗಳ ಮೇಲೆ ಹಾಕ್ತಾ ಇತ್ತು.